ಸರ್, ಹಿಂಗೆ ನನ್ನ ಪರಿಸ್ಥಿತಿ ಹಿಂಗಾಗಿದೆ ಸರ್. ನಾನು ಒಂದು ಹಸು ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊತ ಇದ್ದೆ ಸರ್. ಬಟ್ ಇವರೆಲ್ಲ ನನ್ನ ಒಂದು ಹುಡುಗಿ ಮ್ಯಾಟ್ರಲ್ಲಿ ಒಂದು ಹುಡುಗಂಗೆ ಸಪೋರ್ಟ್ ಕೊಟ್ಟಿದೀಯ ಅಂತ ಎಲ್ಲ ಇದು ಮಾಡಿಕೊಟ್ಟು ಅವ್ರ ಅಪ್ಪ ಬಂದ್ಬಿಟ್ಟು ಹುಡುಗಿ ಅವ್ರ ಅಪ್ಪ ಬಂದ್ಬಿಟ್ಟು ಅವಾಜ್ಬಿಟ್ಟ ಸರ್. ನನಗೆ ಆಯ್ತಲ್ಲ ಸರ್, ನನಗೆ ಜೀವದಾನ ಬೇಕು ಸರ್. ನನಗೆ ಇವೆಲ್ಲನೂ ನಾನು ಕುಡಿಯೋದೆಲ್ಲನೂ ಬಿಟ್ಟು ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡಿದ್ದೆ ಸರ್. ಇದೆಲ್ಲ ಬಿಟ್ಟು ಜೀವನ ಮಾಡ್ಕೊಂಡಿದ್ದೆ ಸರ್. ಇವರು ಕಟ್ ವಿಡಿಯೋ ಮಾಡಿಸ್ಕೊಂಡು ಹುಡುಗಿ ಕೂಟಿ ಹೇಳಿಸ್ಬಿಟ್ಟು ಈಗ ನಮ್ಮ ತಲೆ ಮೇಲೆ ತೊತ್ತವ್ರೆ ಸರ್. ನಾನು ಅದಕ್ಕೆ ಟ್ರೈನಿಗೆ ತಲೆ ಕೊಡೋಣ ಅಂತ ಹೋಗ್ತಾಯಿದ್ದೀನಿ ಸರ್. ನನಗೆ ನ್ಯಾಯ ಬೇಕು ಸರ್. ನಾನು ಆಯ್ತೆ ಸರ್. ನೀವು ಏನೇ ಮಾಡಿದ್ರು ಜಪ್ಪಯ್ಯ ಅಂದರು ನಾನು ವಾಪಸ್ ಬರಲ್ಲ ಸರ್. ನನಗೆ ನಮ್ಮ ತಾತ ಅಜ್ಜಿ ಚೆನ್ನಾಗಿರ್ಬೇಕು ಸರ್. ಇದಕ್ಕೆ ಮೇನ್ ಕಾರಣ ಭಕ್ತ ಶಂಕರ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನೊಬ್ಬ. ಆಮೇಲೆ ದಿನಿ ಅವರ ಮಗ ದರ್ಶು ಅಂತ ಒಬ್ಬ ಮೇನ್ ವ್ಯಕ್ತಿ ಇದ್ದಾನೆ. ಅವ್ರು 3 ಜನ. ಚೇತನ ಇವತ್ತು ಬಂದ್ಬಿಟ್ಟು ನನ್ನ ಹೆಗ್ಲ ಮೇಲೆ ಕೈ ಹಾಕಬಿಟ್ಟು ಏನೋ ಗುರಾಯಿಸ್ತೀಯಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ದ ಸರ್. ನನ್ಗೆ ಇವೆಲ್ಲ ಬೇಕಿಲ್ಲ ಸರ್. ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡಿದ್ದೀನಿ ಸರ್. ಜೀವನ ಮಾಡ್ಕೊಂಡಿದ್ದನ್ನ ಹಿಂಗೆ ತೆಗ್ದವ್ರೆ ಸರ್. ಅವ್ರಿಗೇನು ಕಠಿಣ ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ ಸರ್. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಅವ್ರಿಗೆ ಕಠಿಣ ಕ್ರಮನ ಕೈಗೊಳ್ಳಲೇಬೇಕು ಸರ್. ಆಮೇಲೆ ನಮ್ಮ ತಾತ ಅಜ್ಜಿ ಇಷ್ಟು ವರ್ಷ ಸಾಕವ್ರೆ ಸರ್ ನನ್ನ. ಅವರಿಗೆ ನಮ್ಮ ನೇಗರೆ, ನಾನು ಹುಟ್ಟಿದ್ದು ಇಲ್ಲಿ ಸರ್. ನಂದು ನೇಗರೆ ಜಮೀನು ಇರೋದು ನೇಗರಲ್ಲಿ. ಅಲ್ಲಿಂದ ನೇಗರಿಂದ ನನಗೆ ಜಮೀನು ಬರಬೇಕು ಸರ್. ಆ 2 ಎಕರೆ ಜಮೀನ ನಮ್ಮ ತಾತ ಅಜ್ಜಿ ಕೊಟ್ಟರೆ ಹೆಂಗೋ ಇರೋವರ್ಗಾರು ಜೀವನ ಮಾಡ್ಕೋತಾರೆ ಸರ್. ಇಷ್ಟೇ ಸರ್ ನಿಮ್ಮ ಹತ್ರ ಕೇಳೋದು. ಈ ಪೋಸ್ಟ್ ಎಲ್ಲೆಲ್ಲಿ ಹೋಗುತ್ತೋ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ ಸರ್. ಈ 2 ಎಕರೆ ನಮ್ಮ ತಾತಂಗೆ ಬರಲೇಬೇಕು ಸರ್, ಪ್ಲೀಸ್.